ಸೊ DNA ಮುಂದಿನ ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋದಾದರೆ ಅಫ್ಕೋರ್ಸ್ ವಿಶ್ವದಾದ್ಯಂತ ಕ್ರೇಜನ್ನು ಹೆಚ್ಚು ಮಾಡಿರುವಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸ್ಪೇನ್ ಇವತ್ತು 16 ವರ್ಷಗಳ ನಂತರ ತನ್ನ ಆಸೆಯನ್ನು ಜೀವಂತ ಮಾಡಿಕೊಂಡಿದೆ. ಅಫ್ಕೋರ್ಸ್ ಡೆಫಿನೆಟ್ಲಿ ಸುದೀರ್ಘವಾದಂಥ 48 ತಂಡಗಳ ಆಟ ಇದು. ಅಂತಿಮವಾಗಿ ಸ್ಪೇನ್ ಇವತ್ತು ರಾರಾಜಿಸುತ್ತೆ ಅನ್ನೋದಾದರೆ ಅಲ್ಲಿ ಕ್ರೀಡಾಪಟುಗಳ ಕ್ರೀಡಾಸಕ್ತಿ ಇರ್ಬೋದು. ಫಿಫಾ ವಿಶ್ವಕಪ್ಪನ್ನು ನೇರವಾಗಿ ಡಿಜಿಟಲ್ ಮಾಧ್ಯಮದ ಮೂಲಕ ಕಣ್ತುಂಬಿಕೊಳ್ಳಂತಹ ಅಭಿಮಾನಿಗಳ ಉತ್ಸಾಹ ಒಂದು ಕಡೆ. ಆದರೆ ಈಗ ಫುಟ್ಬಾಲ್ ಲೋಕಕ್ಕೆ ಸ್ಪ್ಯಾನಿಷ್ ಸುಲ್ತಾನ್ ಅನ್ನುವಂತಹ ಒಂದಷ್ಟು ಅಭಿಮಾನದ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗಬೇಕಾಗತ್ತೆ. ಯಾಕಂದರೆ ಫಿಫಾ ವಿಶ್ವಕಪ್ ಇದು ಫುಟ್ಬಾಲ್ ಕ್ರೇಜ್ ವಿಶ್ವದಾದ್ಯಂತ ಹೆಚ್ಚಾಗಿರುವಂಥದ್ದು. 2010 ನಂತರ ನಾನಾಗಲೇ ಉಲ್ಲೇಖ ಮಾಡಿದೆ, 16 ವರ್ಷಗಳ ಸುದೀರ್ಘ ಕಾಯುವಿಕೆ ಇದು. ಆ ಕಾಯುವಿಕೆಯ ನಂತರ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದೆ ಸ್ಪೇನ್ ತಂಡ. ಫೈನಲ್ನಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾಗೆ 1-0 ಅಂತರದ ಶಾಕನ್ನು ಇಲ್ಲಿ ಸ್ಪೇನ್ ನೀಡಿದೆ. ಟೂರ್ನಿಯ ಉದ್ದಕ್ಕೂ ಕೇವಲ 1 ಗೋಲು ಬಿಟ್ಟುಕೊಟ್ಟು ಡಿಫೆನ್ಸ್ ಮ್ಯಾಜಿಕ್ ಮಾಡಿದ್ದಾರೆ ಚಾಂಪಿಯನ್ನರು. ಹೌದು, ವಿಶ್ವ ಫುಟ್ಬಾಲ್ ಸಾಮ್ರಾಜ್ಯಕ್ಕೆ ಈಗ ಹೊಸ ಅಧಿಪತಿಯ ಪಟ್ಟಾಭಿಷೇಕವಾಗಿದೆ. ನ್ಯೂಜೆರ್ಸಿಯ ಮೈದಾನದಲ್ಲಿ ನಡೆದಂತಹ ರೋಚಕ ಹೋರಾಟದಲ್ಲಿ ಅರ್ಜೆಂಟೀನಾದ ಮ್ಯಾಜಿಕ್ ಮಣ್ಣುಮುಕ್ತ. 16 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಸ್ಪೇನ್ಗೆ ವಿಶ್ವದ ನೂತನ ಸಾಮ್ರಾಟನಾಗಿ ಹೊರಹೊಮ್ಮಿದ್ದಾದರೂ ಹೇಗೆ? ಒಂದೆಡೆ ಚಾಂಪಿಯನ್ ಪಟ್ಟಕ್ಕೇರಿದ ಸ್ಪೇನ್ ಆಟಗಾರರ ಸಂಭ್ರಮ, ಮಗದೊಂದು ಕಡೆ ಇಡೀ ಕ್ರೀಡಾ ಜಗತ್ತೇ ಆರಾಧಿಸುವಂತಹ ಲಿಯೋನೆಲ್ ಮೆಸ್ಸಿ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಆಗ್ತಿದ್ದಾರೆ. ಇಷ್ಟೇ ಅಲ್ಲ, ಟ್ರೋಫಿ ವಿತರಣೆಯ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ ಆ ಎಡವಟ್ಟೇನು? ವಿಶ್ವಕಪ್ ಫೈನಲ್ನ ಎಲ್ಲ ಇಂಟ್ರೆಸ್ಟಿಂಗ್ ಸಮಾಚಾರಗಳನ್ನು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ನೀವು ಗಮನಿಸಿದ್ದೀರಿ, ಸ್ಪೇನ್ ತಂಡ ವಿಜೃಂಭಿಸಿದೆ. ಹಾಲಿ ಚಾಂಪಿಯನ್ ಅರ್ಜೆಂಟೀನಾಗೆ 1-0 ಅಂತರದ ಶಾಕನ್ನು ಸ್ಪೇನ್ ನೀಡಿದೆ. ಟೂರ್ನಿಯ ಉದ್ದಕ್ಕೂ ಕೇವಲ 1 ಗೋಲು ಬಿಟ್ಟುಕೊಟ್ಟು ಡಿಫೆನ್ಸ್ ಮ್ಯಾಜಿಕ್ ಮಾಡಿದ್ದಾರೆ ಚಾಂಪಿಯನ್ನರು. 106ನೇ ನಿಮಿಷದಲ್ಲಿ ಫೆರಾನ್ ಟೊರೆಸ್ ಸಿಡಿಸಿದಂಥ ಗೋಲು ಸ್ಪೇನ್ ಪಾಲಿಗೆ ಸಂಜೀವಿನಿ ಆಗಿತ್ತು. 650ನೇ ನಿಮಿಷಗಳ ಕಾಲ ಗೋಲು ಬಿಟ್ಟುಕೊಡದೆ ಸಾರ್ವಜನಿಕ ದಾಖಲೆಯನ್ನು ಒನೈ ಸಿಮೋನ್ ಬರೆದಿದ್ದಾರೆ. ಆದರೆ ಇಂತಹ ಕ್ರೀಡೆಗಳು ಅಂದಾಗ ಈ ಫುಟ್ಬಾಲ್ ಮ್ಯಾಚ್ ಇರಬಹುದು, ಅದು ಯಾವ ರೀತಿ ಮಾಡುತ್ತೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದೆ. ಯಾಕಂತ ಹೇಳಿದ್ರೆ ಲಿಯೋನಲ್ ಮೆಸ್ಸಿಗೆ ವಿಶ್ವದಾದ್ಯಂತ ಫ್ಯಾನ್ಸ್ ಇದ್ದಾರೆ, ಅಭಿಮಾನಿಗಳಿದ್ದಾರೆ. ಆದರೆ ಒಂದು ಭಾವನಾತ್ಮಕ ಸನ್ನಿವೇಶಕ್ಕೂ ಕೂಡ ಈ ಫುಟ್ಬಾಲ್ ಅಥವಾ ಈ ಕ್ರೀಡಾಂಗಣ ಸಾಕ್ಷಿಯಾಯಿತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಿಕ್ಕಿ ಬಿಕ್ಕಿ ಆಗ್ತಿದ್ದಾರೆ ಲಿಯೋನೆಲ್ ಮೆಸ್ಸಿ. ಆ ಸನ್ನಿವೇಶವನ್ನು ನೋಡೋದಕ್ಕೆ ಸ್ವತಃ ಅವರ ಅಭಿಮಾನಿಗಳು ಕೂಡ ಕಣ್ಣೀರಿಡುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು. ಫೈನಲ್ನಲ್ಲಿ ಸೋಲ್ತಾ ಇದ್ದಂತೆ ಆ ಸೋಲನ್ನು ಅರಗಿಸಿಕೊಳ್ಳಲಾಗದಂತಹ ಸನ್ನಿವೇಶ ಲಿಯೋನೆಲ್ ಮೆಸ್ಸಿಗೂ ಕೂಡ ಎದುರಾಗಿತ್ತು. ಬಿಕ್ಕಿ ಬಿಕ್ಕಿ ಹತ್ತುಬಿಟ್ರು. ಆ ಒಂದು ಸನ್ನಿವೇಶವನ್ನು ನೋಡೋದು ಕೂಡ ಬಹಳ ಕಷ್ಟವಾಗಿತ್ತು. ವಿಶ್ವಕಪ್ನಲ್ಲಿ ಒಟ್ಟು 34 ಪಂದ್ಯ, 21 ಗೋಲು, ಹಾಗೆಯೇ 8 ಅಸಿಸ್ಟ್ಗಳ ಸಾಧನೆ. ಬಹಳ ಮುಖ್ಯವಾಗಿ 11 ಅದ್ಭುತ ಸೇವ್ಗಳ ಮೂಲಕ ಮಾರ್ಟಿನೆಜ್ ದಾಖಲೆ ಬರೆದರೂ ಕೂಡ ಜಯ ಅನ್ನೋದು ಸಿಗಲಿಲ್ಲ. ಆ ಜಯ ಅನ್ನೋದು ಸಿಗಲಿಲ್ಲ ಅನ್ನುವಂಥ ಸನ್ನಿವೇಶದಲ್ಲಿ ಲಿಯೋನೆಲ್ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅರ್ಜೆಂಟೀನಾ ಈ ಬಾರಿ ಗೆಲುವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ವಿಚಾರ ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ವಿಶ್ವಕಪ್ ಇತಿಹಾಸದ ಸಾರ್ವಕಾಲಿಕ ಶ್ರೇಷ್ಠ ಆಟಗಾರ ಲಿಯೋನೆಲ್ ಮೆಸ್ಸಿಯ ಅಂತಾರಾಷ್ಟ್ರೀಯ ಫುಟ್ಬಾಲ್ ವೃತ್ತಿ ಜೀವನ ಕಣ್ಣೀರಿನೊಂದಿಗೆ ಭಾವನಾತ್ಮಕ ಅಂತ್ಯವನ್ನು ಕಂಡಿದೆ. 39ರ ಹರೆಯ ಕೊನೆಯ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಗೆದ್ದೇ ಗೆಲ್ತಾರೆ, ಅರ್ಜೆಂಟೀನಾವನ್ನು ವಿಜೃಂಭಿಸುವಂತೆ ಮಾಡ್ತಾರೆ ಎನ್ನುವಂತಹ ಆ ಒಂದು ಕನಸಾಗಿ ಉಳಿತು. ಯಾಕಂದರೆ ಇದು ಕಡೆಯ ಪಂದ್ಯವಾಗಿತ್ತು. ಹಾಗಾದರೆ ಫಿಫಾ ವಿಶ್ವಕಪ್ ಅಂದಾಗ ಫಿಫಾ ವಿಶ್ವಕಪ್ನ ದಾಖಲೆಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆರಂಭದಲ್ಲಿ ನೀವು ಗಮನಿಸಿದ್ದೀರಿ, ವಿಶ್ವಕಪ್ ಫುಟ್ಬಾಲ್ ಅಂದಾಗ ವಿಶ್ವದಾದ್ಯಂತ ಅಭಿಮಾನಿಗಳಿದ್ದಾರೆ. ಈ ಪಂದ್ಯಗಳು ಹೇಗೆ ನಡೆಯುತ್ತೆ ಅನ್ನೋದಾದರೆ ಆರಂಭದಲ್ಲಿ ನೀವು ಗಮನಿಸಿದ್ದೀರಿ, 48 ತಂಡಗಳಿರ್ತವೆ. ಹಂತ ಹಂತವಾಗಿ ಫುಟ್ಬಾಲ್ನ ಮ್ಯಾಚ್ ನಡೆಯುವಂಥದ್ದು. ಅಂತಿಮವಾಗಿ ಗೆಲುವನ್ನು ಸ್ಪೇನ್ ಪಡ್ಕೊಂಡ್ರೂ ಕೂಡ ಹಲವು ಸಾರ್ವಕಾಲಿಕ ಸಾಧನೆಗಳಿಗೆ ಈ ಪಂದ್ಯಾವಳಿ ಸಾಕ್ಷಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ರೋಡ್ರಿ ಪಡ್ಕೊಂಡಿದ್ದಾರೆ. ಹೌದು, ಈ ಫಿಫಾ ವಿಶ್ವಕಪ್ 2026ರ ದಾಖಲೆಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋದಾದರೆ ಸಿಲ್ವರ್ ಬಾಲ್ ಪ್ರಶಸ್ತಿಯನ್ನು ವಿಶೇಷವಾಗಿ ಲಿಯೋನೆಲ್ ಮೆಸ್ಸಿ ಪಡ್ಕೊಂಡಿದ್ದಾರೆ. ಜೊತೆಗೆ ಕಂಚಿನ ಬಾಲ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕ್ರೀಡಾಪಟು ಕೈಲಿಯನ್ ಎಂಬಾಪೆ,
ಜೊತೆಗೆ ಗೋಲ್ಡನ್ ಶೂ ಪ್ರಶಸ್ತಿಯನ್ನು ಕೈಲಿಯನ್ ಎಂಬಾಪಿಯೇ ಪಡ್ಕೊಂಡಿದ್ದಾರೆ. ಸಿಲ್ವರ್ ಶೂ ಪ್ರಶಸ್ತಿ ಲಿಯೋನಲ್ ಮೆಸ್ಸಿ ಪಾಲಿಗೆ ಹೋಗಿದೆ. ಜೊತೆಗೆ ಕಂಚಿನ ಶೂ ಪ್ರಶಸ್ತಿ ಅರ್ಲಿಂಗ್ ಹಾಲೆಂಡ್ಗೆ ಹೋಗಿದೆ. ಅತ್ಯುತ್ತಮ ಯುವ ಆಟಗಾರ ಪ್ರಶಸ್ತಿ ಪೌ ಕುಬಾರ್ಸಿಗೆ ಹೋಗಿದೆ. ಗೋಲ್ಡನ್ ಗ್ಲೌ ಪ್ರಶಸ್ತಿ ಒನೈ ಸೈಮೋನ್ಗೆ ಹೋಗಿದೆ. ಫಿಫಾ ಫೇರ್ ಪ್ಲೇ ಪ್ರಶಸ್ತಿ ನೆದರ್ಲ್ಯಾಂಡ್ಸ್ ಪಡೆದುಕೊಂಡಿದೆ. ನೂತನ ಮಾದರಿಯ 48 ತಂಡಗಳ ಈ ಬೃಹತ್ ವಿಶ್ವಕಪ್ ಟೂರ್ನಿಯಲ್ಲಿ ಚಾಂಪಿಯನ್ ಸ್ಪೇನ್ ತಂಡದ ನಾಯಕ ರೋಡ್ರಿ ಗೋಲ್ಡನ್ ಬಾಲ್ ಮುಡಿಗೇರಿಸಿಕೊಂಡ್ರೆ, ರನ್ನರ್ ಅಪ್ ಅರ್ಜೆಂಟೀನಾದ ಲಿಯೋನಲ್ ಮೆಸ್ಸಿ ಸಿಲ್ವರ್ ಶೂ ಅನ್ನು ಪಡೆದುಕೊಂಡಿದ್ದಾರೆ. ಫ್ರಾನ್ಸ್ ಸ್ಟಾರ್ ಆಟಗಾರ ಬಹಳ ಮುಖ್ಯವಾಗಿ ನೀವು ಗಮನಿಸ್ತಾ ಇದ್ದೀರಿ, ಕೈಲಿಯನ್ ಎಂಬಾಪೆ ಇಲ್ಲಿ ಕಂಚಿನ ಬಾಲನ್ನು ಪಡೆದುಕೊಂಡಿದ್ದಾರೆ. ಸೊ ಹಾಗಾಗಿ ಈ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಹಲವು ಸಾರ್ವಕಾಲಿಕ ದಾಖಲೆಗಳು ಕೂಡ ನಡೆದಿದ್ದಾವೆ. ಇನ್ನು ಚಾಂಪಿಯನ್ ಸ್ಪೇನ್ಗೆ ಏನೇನು ದಕ್ಕುತ್ತೆ, ಫುಟ್ಬಾಲ್ ಕ್ರೇಜ್ ಈ ಮಟ್ಟಿಗಿದೆ ಅನ್ನೋದಾದರೆ ಯಾಕೆ ಅನ್ನುವಂಥ ಸಹಜ ಕುತೂಹಲ ಖಂಡಿತವಾಗ್ಲೂ ನಿಮಗಿದ್ದೇ ಇರುತ್ತೆ. ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 482 ಕೋಟಿ ರೂಪಾಯಿಯ ಬಹುಮಾನ. 482 ಕೋಟಿ ರೂಪಾಯಿಯ ಬಹುಮಾನ. ವಿಶ್ವದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳು ಅಭಿಮಾನವನ್ನು ಮೆರೆದಿದ್ದರೆ ಆ ಕ್ರೀಡಾಂಗಣದಲ್ಲಿ ಪಂದ್ಯವಾಡುವ ಸಂದರ್ಭದಲ್ಲಿ ಯಾವ ಉತ್ಸಾಹದಲ್ಲಿ ಆಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇದು. ವಿಶ್ವಕಪ್ ಇತಿಹಾಸದಲ್ಲಿ ಅತಿ ದೊಡ್ಡ ಮೊಗದು. ಇಲ್ಲಿ ನಗದು ಬಹುಮಾನವನ್ನು ಕೊಡಲಾಗುತ್ತೆ. 482 ಕೋಟಿ ರೂಪಾಯಿಯ ಜಾಕ್ಪಾಟ್ ಇದು. ಚಾಂಪಿಯನ್ ಸ್ಪೇನ್ಗೆ 482 ಕೋಟಿ, ರನ್ನರ್ ಅಪ್ ಅರ್ಜೆಂಟೀನಾಗೆ 317 ಕೋಟಿ. 2026ರ ಕತಾರ್ ವಿಶ್ವಕಪ್ಗೆ ಹೋಲಿಸಿದರೆ ಬಹುಮಾನದ ಮೊತ್ತದಲ್ಲಿ 50% ಏರಿಕೆ. 2022ರಲ್ಲಿ ಆಗಿರುತ್ತೆ ಕತಾರ್ನಲ್ಲಿ ಇದೇ ಫುಟ್ಬಾಲ್ ವಿಶ್ವಕಪ್ ಮ್ಯಾಚ್. ಬಟ್ ಅವತ್ತಿನ ಬಹುಮಾನದ ಮೊತ್ತ ಕಂಪೇರ್ ಮಾಡಿದ್ರೆ ಇದು 50% ಹೆಚ್ಚಳ. ಇನ್ನು ಒಟ್ಟು 65 ಲಕ್ಷಕ್ಕೂ ಹೆಚ್ಚು ವೀಕ್ಷಕರಿಂದ ಕ್ರೀಡಾಂಗಣದಲ್ಲಿ ಪಂದ್ಯ ವೀಕ್ಷಣೆಯಾಗಿದೆ. ಇದು ಜಾಗತಿಕ ದಾಖಲೆ ನೋಡಿ. ಒಟ್ಟು 65 ಲಕ್ಷಕ್ಕೂ ಹೆಚ್ಚು ವೀಕ್ಷಕರಿಂದ ಕ್ರೀಡಾಂಗಣದಲ್ಲಿ ಪಂದ್ಯ ವೀಕ್ಷಣೆ. ಆದರೆ ಇಲ್ಲಿ ಏನಾಯಿತು ಅಂದರೆ ಆರಂಭದಲ್ಲಿ ಟಿಕೆಟ್ ರೇಟ್ ಬಗ್ಗೆ ಒಂದಷ್ಟು ಅಪಸ್ವರ ಕೂಡ ಎದ್ದು ಬಂದಿತ್ತು. ನೋಡಿ, ಈ ಮಟ್ಟಕ್ಕೆ ರೇಟ್ ಜಾಸ್ತಿ ಮಾಡಿಬಿಟ್ರೆ ಹೆಂಗಪ್ಪ ಡೈರೆಕ್ಟಾಗಿ ಪಂದ್ಯ ವೀಕ್ಷಣೆ ಮಾಡೋದು ಅಂತ ಹೇಳಿ. ಸೊ ಇದೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಹವಾ ಎಲ್ಲೂ ಕೂಡ ಇದ್ದೇ ಇದ್ದದ್ದು ಅಂತ ಹೇಳಬಹುದು. ಆ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದರೆ ವೇದಿಕೆಯಲ್ಲಿ ಟ್ರಂಪ್ ಹವಾ ತಟ್ಟಿತ ಶಾಪ ಅನ್ನುವಂಥ ಆಯಾಮದಲ್ಲಿ ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಕೆಲವೊಂದು ಡೊನಾಲ್ಡ್ ಟ್ರಂಪ್ನ ಸ್ಟೇಟ್ಮೆಂಟ್ಗಳು, ನಡವಳಿಕೆಗಳು ಚರ್ಚೆಗೆ, ಪ್ರಶ್ನೆಗೆ ಅರ್ಹ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಟ್ರೋಫಿ ವಿತರಣೆಯ ವೇಳೆ ಆಟಗಾರರ ಜೊತೆಗೆ ಫೋಟೋಗೆ ಪೋಸ್ ಕೊಟ್ಟು ಟ್ರೋಲ್ ಆಗಿದ್ದಾರೆ ಡೊನಾಲ್ಡ್ ಟ್ರಂಪ್. ಸ್ಪೇನ್ ನಾಯಕ ರೋಡ್ರಿ ಸನ್ನೆ ಮಾಡಿದ್ರೂ ವೇದಿಕೆಯಿಂದ ಅಮೆರಿಕ ಅಧ್ಯಕ್ಷ ಕೆಳಗಿಳಿಲಿಲ್ಲ. ಮೆಸ್ಸಿ ಗೆಲ್ಲಲಿ ಅಂತ ಹಾರೈಸಿದ ಟ್ರಂಪ್ ಅರ್ಜೆಂಟೀನಾ ಸೋಲಿಗೆ ಇದೇ ಕಾರಣ ಅಂತ ಫ್ಯಾನ್ಸ್ ಹೇಳಿದರು. ನೋಡಿ, ಟ್ರಂಪ್ ನಡವಳಿಕೆಗಳು ಎಷ್ಟು ಪ್ರಶ್ನೆಗೆ ಕಾರಣವಾಗ್ತವೆ ಅಂತ. ಟ್ರಂಪ್ ಯಾರ ಪರ ಬ್ಯಾಟ್ ಬೀಸ್ತಾರೋ ಆ ತಂಡಕ್ಕೆ ಸೋಲೇ ಗತಿ ಅಂತ ಹೇಳಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅಮೆರಿಕ ಸೋಲಿಗೆ ಟ್ರಂಪ್ ಬೆಂಬಲವೇ ಕಾರಣ ಅಂತ ಹಲವರು ಈಗ ಲೇವಡಿ ಮಾಡ್ತಾ ಇದ್ದಾರೆ.